ನಮಸ್ಕಾರ ಸೆಲೆಬ್ರಿಟೀಸ್. ಭಾನುವಾರ ಮಧ್ಯಾಹ್ನ ಎದ್ದು ರೆಡಿಯಾಗಿ ಮಿರರ್ ಅಲ್ಲಿ ಇತ್ತೀಚೆಗೆ ಮಕ ನೋಡ್ಕೊಳ್ಳೋದು ಜಾಸ್ತಿ ಆಗಿದೆ. ರೀಸನ್ ಇಷ್ಟೇ, ನೀನ್ ಮೂತಿಗೆ ಒಂದು ಹುಡುಗಿ ಬಿದ್ದಿಲ್ವಲ್ಲ ಅಂತ. ಗಣೇಶ ಅಕ್ರಾಲಿಕಲ್ಲಿ ನಮ್ಮ ಮನೆ ಹೆಸರು ಕಿಮೆಂಟ್ ಮಾಡ್ಕೊಟ್ಟಿದ್ದ, ಲವ್ ಹೊಡೆದೋಯ್ತು ಇನ್ನೊಂದು ಮಾಡ್ಕೊಡೋ. ಇದು ಲವ್ವಾ ಡವ್ವಾ ಗೊತ್ತಿಲ್ಲ, ಹರೀಶಪ್ಪ ತಿನ್ಸಿದ್ರೇನೆ ಊಟ ಮಾಡೋದು ಅಂತ ಇತ್ತೀಚೆಗೆ ಬೇಜಾನ್ ಆಡ್ತಾವನೆ. ಕ್ರಿಕೆಟ್ ಆಡೋಣ ಅಂತಾನೆ ರೆಡಿ ಆಗ್ಬಿಟ್ಟು ಕೆಳಗಡೆ ಹೋಗಿದ್ದು. ಅದಾದ್ಮೇಲೆ ಮೂಡ್ ಚೇಂಜ್ ಆಯಿತು. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ರೂಮಲ್ಲಿದ್ದೀನಿ ಅಂತಂದ, ರೀಲ್ಸ್ ಮಾಡೋಣ ಅಂತ. ಬಟ್ ಒಂದು ಕಡೆ ಗ್ರೌಂಡು ಕೈ ಬೀಸಿ ಕರಿತಾ ಇದೆ, ಬಟ್ ಕಮಿಟ್ಮೆಂಟು. ರೂಮ್ ಹತ್ರ ಹೋದರೆ ಡೋರ್ ಕ್ಲೋಸ್, ಫೋನ್ ಮಾಡಿದ್ರೆ ವಾಶ್ರೂಮಲ್ಲಿ ಇದ್ದೀನಿ ಅಂತ. ಅದಕ್ಕೆ ಆಚೆ ಕಡೆ ಕುತ್ಕೊಂಡು ಪ್ರಕೃತಿ ಸೌಂದರ್ಯ ಸವಿತಾ ಇದೆ. ಆಮೇಲೆ ರೆಡಿಯಾಗಿ ಟೆರಸ್ಗೆ ಹೋದ್ವಿ. ಬ್ಯಾಂಗಲ್ ಬಂಗಾರಿ ರೀಲ್ಸ್ ಮಾಡ್ತಾ ಇದೆ. ಆಚೆ ಕಡೆ ಫುಲ್ ಆಡಿಯನ್ಸ್ ಕ್ರೌಡ್ ಬೇರೆ, ನಮಗೆ ಬೇರೆ ಡ್ಯಾನ್ಸ್ ಬರಲ್ಲ, ನಾಚಿಕೆ ಒಂದು ಕಡೆ. ಆದರೆ ನಾವು ಎಷ್ಟೇ ಮಾಡಿದ್ರು ಏನು ಮಾಡಿದ್ರು ಹುಡುಗಿರಿಗೆ ತಾನೇ ಲೈಕ್ಸ್ ಜಾಸ್ತಿ ಬರೋದು ಅಂತ ಅಂದ್ಕೊಂಡ್ರೆ, ಆದರೆ ಒಳಗಡೆ ಅಚ್ಚು ಏನು ಹೇಳ್ತಾನೆ ಅಂದರೆ, ಲೋ ನೀನು ಕರೆಕ್ಟಾಗಿ ಮಾಡೋ ಸೆಲೆಬ್ರಿಟೀಸ್ ಲೈಕ್ ಮಾಡ್ತಾರೆ ಅಂತಂದ. ಯೋಗಿ ಬ್ರೋ ಹೇಳಿದ್ರು, ಇಲ್ಲಿ ನಿಂತ್ಕೊಳ್ಳಿ ಬ್ರೋ ಚೆನ್ನಾಗಿರುತ್ತೆ ಫೋಟೋಸ್ ಅಂತ. ಫೋಟೋಸ್ ಹಿಡಿದ್ರು, ಈ ಥರ ಎಡಿಟ್ ಮಾಡಿ ಅಂದರು, ಮಾಡಿದೆ, ಅಪ್ಲೋಡ್ ಮಾಡಿದೆ. ಕೊನೆಗೆ ಅವ್ನ ಬೈಯಲ್ಲಿ ಬಂತು ಕ್ರಿಕೆಟ್ ಆಡೋಣ ಅಂತ. ಇವತ್ತು ಅವ್ನು ಬರ್ತಡೇ, ಸೆಲೆಬ್ರಿಟೀಸ್ ಎಲ್ಲ ವಿಶ್ ಮಾಡ್ರಿ. ಇಲ್ಲ ಹುಡುಗ ಬಂದ ನೋಡಿ, ರೋಹಿತ್ ಶರ್ಮಾ ಫ್ಯಾನ್ ಅನ್ಸುತ್ತೆ. ರೋಹಿತ್ ಶರ್ಮಾ ಮುಂದೆ ಬ್ಯಾಟ್ ತೊಗೊಂಡಿರೋದು. ಸೊ ಕ್ಲೆಪ್ಸ್ ಹಾಕಿದ್ವಿ. ಕ್ಲೆಪ್ಸಲ್ಲಿ ನನಗಂತೂ ಕ್ಲಿಯರಾಗಿ ಗೊತ್ತಾಗಿದ್ದು ಏನಂದರೆ, ಕ್ಲಿಯರಾಗಿ ಗೊತ್ತಿದ್ದು ಏನಂತಂದರೆ ನಾನೇ ಲಾಸ್ಟ್ ಬರೋದು ಅಂತ. ಯಾಕಂದರೆ ನಾನು ಅನ್ಲಕ್ಕಿ, ಸೊ ಲಾಸ್ಟ್ ಬಂದೆ. ಗಲ್ಲಿ ಕ್ರಿಕೆಟ್ ಆಡೋದೇ ಒಂಥರ ಮಜಾ ಅಲ್ವಾ. ಮಳೆ ಬರೋ ಥರ ಇತ್ತು, ಅದಕ್ಕೆ ಗ್ರೌಂಡ್ಗೆ ಹೋಗಿಲ್ಲ. ಸೊ ಇಲ್ಲೇ ಆಡಿದ್ವಿ, ಬಾಲ್ ಎಲ್ಲೂ ಮಿಸ್ ಆಗಿಲ್ಲ. ಹೆವಿ ಟ್ರಾಫಿಕ್, ಅವರು ಗಾಡಿ ಮೇಲೆ ಗಾಡಿ ಬರ್ತಾನೇ ಇದ್ವು, ಆದರೂ ಚೆನ್ನಾಗಿತ್ತು. ನಾವು ಲಾಸ್ಟ್ ಆದರೂ ಬೆಸ್ಟ್ ಪರ್ಫಾರ್ಮರ್ ಗೊತ್ತಲ್ಲ. ಈ ವಿಡಿಯೋ ಇಷ್ಟ ಆಗದೆ ಹೋದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.